ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 6ನೇ ತಾರೀಕು ಶುರುವಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಕಿಚ್ಚ ಸಾರೆ ಹೋಸ್ಟ್ ಮಾಡ್ತಾರೆ ಅಂತ ಕೂಡ ಗೊತ್ತು. ಆದ್ರೆ ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ ಇಲ್ಲಿ ಮೇನ್ ಆಗಿ ಪ್ರತಿ ಸೀಸನ್ ಕೂಡ ಒಂದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಲಾಸ್ಟ್ ಸೀಸನ್ ಅಂತ ಗಿಲ್ಲಿ ಬಗ್ಗೆ ಅವ್ರು ಹೇಳಲೇಬೇಡ, ಅಷ್ಟು ಫ್ಯಾನ್ ಬೇಸ್ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆ ರೀತಿ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು. ಮತ್ತೆ ಈ ವರ್ಷ ಆ ರೀತಿಯಾಗಿ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಕ್ಕೆ ಯಾರು ಬರ್ತಾ ಇದ್ದಾರೆ, ಯಾರೆಲ್ಲ ಸೆಲೆಬ್ರಿಟಿಗಳು ಇನ್ಕ್ಲೂಡ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಅಗ್ನಿ ಪರೀಕ್ಷೆ ನಡೀತಾ ಇದೆ, ಅಲ್ಲಿಂದ ಮೂವರು ಬರ್ತಾರಂತ ನಮ್ಮ ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ 5 ಮೆಂಬರ್ಸ್ ಬರ್ಬೋದು ಆಲ್ಮೋಸ್ಟ್, ಸರಿನಾ? ಒಂದ್ ವೇಳೆ ಅಲ್ಲಿ 5 ಮೆಂಬರ್ಸ್ ಬಂದ್ರು ಕೂಡ ಮತ್ತೆ ಇಲ್ಲಿ 16 ಜನ ಕಂಟೆಸ್ಟೆಂಟ್ಗಳು ಬೇಕಾಗ್ತಾರೆ ಅಲ್ವಾ? ಮತ್ತೆ ಆ 16 ಜನ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಬರಬಹುದು? ಸುಮಾರು ಸೀರಿಯಲ್ ಎಲ್ಲ ನಿಂತು ಹೋಗಿದೆ. ಆ ಸೀರಿಯಲ್ ಕ್ಯಾಟಗರಿಯಿಂದ ಯಾರು ಬರ್ತಾರೆ, ಫಿಲಿಮ್ಗ್ರಫಿಯಿಂದ ಯಾರು ಬರ್ತಾರೆ, ಸ್ಪೋರ್ಟ್ಸ್ ಇಂದ ಯಾರು ಬರ್ತಾರೆ, ಮತ್ತೆ ನ್ಯೂಸ್ ರೀಡರ್ ಇಂದ ಯಾರು ಬರ್ತಾರೆ, RJ ಆಗಿ ಯಾರು ಬರ್ತಾರೆ? ಅಂದ್ರೆ ಈಗ ಬಿಗ್ ಬಾಸ್ ಮನೆ ಅಂದ್ಮೇಲೆ ಕೇವಲ ಎಂಟರ್ಟೈನ್ಮೆಂಟ್ ಸೀರಿಯಲ್ ಕಡೆಯಿಂದ ಮಾತ್ರ ಅಲ್ಲ, ಬೇರೆ 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 ಕಡೆಯಿಂದ ಒಂದು ಸ್ಪೋರ್ಟ್ಸ್ ಮನ್ ಆಗಿರ್ಬೋದು, ಒಬ್ಬ ನ್ಯೂಸ್ ರೀಡರ್ ಆಗಿರ್ಬೋದು, RJ ಆಗಿರ್ಬೋದು, ಇಲ್ಲಾಂದ್ರೆ ಕಾಮನ್ ಮ್ಯಾನ್ ರೈತ ಆಗಿರ್ಬೋದು. ಈ ರೀತಿ ಸಪ್ರೇಟ್ ಕ್ಯಾಟಗರಿಯಿಂದ ಕಂಟೆಸ್ಟೆಂಟ್ಗಳು ಪ್ರತಿ ಸೀಸನ್ ಅಲ್ಲಿ ಎಂಟ್ರಿ ಕೊಡ್ತಾರೆ. ಒಬ್ಬ ಬಾಡಿ ಬಿಲ್ಡರ್ ಆಗಿರ್ಬೋದು, ಲಾಸ್ಟ್ ಕರಿಬಸಪ್ಪ ಬಂದಿದ್ರು. ಆ ರೀತಿಯಾಗಿ ಬೇರೆ 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 ಜೋನರ್ ಇಂದ ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಬರುವ ಸಾಧ್ಯತೆ ಇದೆ. ಸಿಂಗರ್ ಆಗಿರ್ಬೋದು, ಈ ರೀತಿಯಾಗಿ. ಮತ್ತೆ ಸಂಭಾವ್ಯ ಪಟ್ಟಿ ಯಾವ ರೀತಿ ಇದೆ, ಈ ನಾನು ಹೇಳೋ ಕಂಟೆಸ್ಟೆಂಟ್ಗಳು ಸುಮಾರಾಗಿ 16 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಇದರಲ್ಲಿ ಸುಮಾರಾಗಿ ಏನಿಲ್ಲ ಅಂದ್ರೆ ಕೂಡ ಮಿನಿಮಮ್ 10 ಜನ ಬರೋ ಸಾಧ್ಯತೆ ಇದೆ. ಸ್ಪೆಷಲ್ ಆಗಿ ಇಷ್ಟು ದಿನ ನೀವು ಕೇಳ್ತಾ ಇದ್ರಿ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಬರ್ಬೋದು, ಯಾರೆಲ್ಲ ಬರ್ತಾರೆ ಅಂತ. ಇವ್ರ ಮಾಹಿತಿ ನೋಡ್ತಾ ಇದ್ರೆ, ಇವ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂತ ಇದ್ರೆ ಇವ್ರು ಬರುವ ಸಾಧ್ಯತೆ ತುಂಬಾ ಹೆಚ್ಚಿದೆ. 80% ಇವರೆಲ್ಲ ಬಿಗ್ ಬಾಸ್ ಮನೆ 13ಕ್ಕೆ ಕಾಲಿಡುವ ಸಾಧ್ಯತೆ ಇದೆ. ಈ ರೀತಿ ಟೀಮು ಈ ರೀತಿ ಇದೆ ಈ ವರ್ಷ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಬಿಗ್ ಬಾಸ್ ಬಗ್ಗೆ ಎಲ್ಲ ಅಪ್ಡೇಟ್ ಸಿಗುತ್ತೆ. ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು, ಮಿಡ್ ನೈಟ್ ಲೈವ್ ಅಪ್ಡೇಟ್ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಟಾಸ್ಕ್ ಅಪ್ಡೇಟ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಚಾನಲ್ ಅಲ್ಲಿ ಒಂದೇ ಕಡೆ ಸಿಗುತ್ತೆ. ವೋಟಿಂಗ್ ಅನಾಲಿಸಿಸ್ ಕೂಡ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೇರೆ ಬೇರೆ ಚಾನಲ್ ಎಲ್ಲ ಹುಡುಕುವ ಸಾಧ್ಯತೆನೇ ಎಲ್ಲ ಬೇಡ, ಒಂದೇ ಚಾನಲ್ ಸಾಕು, ಅದು DD TV ಕನ್ನಡ. ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ, ಸರಿನಾ? ಇನ್ನ ಲೀಸ್ಟ್ ಯಾರಪ್ಪ ಅಂತ ಕೇಳೋದಾದ್ರೆ ಸುಮಾರೆಲ್ಲ ಸೀರಿಯಲ್ ಎಲ್ಲ ನಿಂತೋಗಿದೆ. ಎಸ್ಪೆಷಲಿ ಕನ್ನಡ ಸೀರಿಯಲ್ 4-5 ಸೀರಿಯಲ್ ಎಲ್ಲ ಮುಗ್ದಿದೆ. ಆ ಸೀರಿಯಲ್ ಇಂದ ಸ್ಪೆಷಲ್ ಆಗಿ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಮೇನ್ ಆಗಿ ಹೇಳ್ಬೇಕಂದ್ರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ನಿಂದ ಒಬ್ರು ಸುಷ್ಮಾ ರಾವ್ ಆಗಿರ್ಬೋದು, ಇಲ್ಲ ಅವ್ರ ಹಸ್ಬೆಂಡ್ ಆಗಿದ್ರಲ್ಲ ಅವ್ರಾಗಿರ್ಬೋದು, ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು 100% ಬರುವ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆದ್ರೆ ಸುಷ್ಮಾ ರಾವ್ ಅವ್ರು ಬರುವ ಸಾಧ್ಯತೆ ಇದೆ. ಸೀರಿಯಲ್ ಯಾವ ಮಾಡ್ತಾ ಇಲ್ಲ, ಕೇವಲ ರಿಯಾಲಿಟಿ ಶೋಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೊಂದು ಬ್ರೇಕ್ ಇವೆಂಟ್ ಬೇಕು, ಆ ಕಾರಣಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಸಾಧ್ಯತೆ ಇದೆ ಅವ್ರು ಬರೋದ್ರಲ್ಲಿ. ಇನ್ನು ಅದಾದ್ಮೇಲೆ ಹಾಸ್ಯ ನಟ ಸೂರಜ್, ಇವರು ಸುಮಾರು ಸೀಸನ್ಗಳಿಂದ ಬರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಈ ಸಲ ತುಂಬಾ ಸಾಧ್ಯತೆ ಇದೆ ಬರುವುದು. ಅದಾದ್ಮೇಲೆ ಹುಲಿ ಕಾರ್ತಿಕ್, ಇವ್ರು ಆಕ್ಚುಲಿ ಲಾಸ್ಟ್ ಸೀಸನ್ ಆ ಕಡೆ ಸೀಸನ್ ಕೂಡ ಇವ್ರ ಹೆಸರೆಲ್ಲ ತಿರುಗಾಡ್ತಾ ಇತ್ತು ಬರ್ತಾರೆ ಅಂತ. ಬಟ್ ಇವರೆಲ್ಲ ಕಲರ್ಸ್ ಕನ್ನಡ ಕೋಟ ಬರೋ ಸಾಧ್ಯತೆ ಇದೆ. ಸುಷ್ಮಾ ರಾವ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹುಲಿ ಕಾರ್ತಿಕ್ ಆಗಿರ್ಬೋದು, ಇವರು ಕಲರ್ಸ್ ಕೋಟದಿಂದ ಬರುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಸುದರ್ಶನ್ ರಂಗಪ್ರಸಾದ್ ಇವ್ರುಗಳು ಅದು ಹೇಳ್ದಲ್ಲ, ಅದು ಭಾಗ್ಯಲಕ್ಷ್ಮಿ ಸೀರಿಯಲ್ ನಿಂದ ಬರ್ಬೋದು, ಸರಿನಾ? ಇನ್ನು ಅದಾದ್ಮೇಲೆ ಬೇರೆ ಕಡೆಯಿಂದ ಬರೋದಾದ ಸೋಷಿಯಲ್ ಮೀಡಿಯಾ ಕ್ಯಾಟಗರಿ ಒಬ್ಬ ಇನ್ಫ್ಲುಯೆನ್ಸರ್ ಅಂದ್ರೆ ಮೇನ್ ಆಗಿ ತುಂಬಾ ಜನ ಸಮೀರು, ಮತ್ತೆ ಇಲ್ಲಾಂದ್ರೆ ವರುಣ ಆರಾಧ್ಯ ಅಂತೆಲ್ಲ ಹೇಳ್ತಿದ್ರೆ. ಡಾಕ್ಟರ್ ಬ್ರೋ ಹೆಸರು ತುಂಬಾ ಸಲ ಬಂದೋಗಿದೆ. ಮತ್ತೆ ಈ ಸಲ ಬರ್ತಾರ ಅಂತ ನಿಮ್ಗೆಲ್ಲ ಡೌಟ್ ಬರ್ಬೋದು. ಬರ್ತಾರೆ. ಕಾರಣ ಏನಂದ್ರೆ ಈ 50-50 ಇದೆ. ಕಾರಣ ಏನಂದ್ರೆ ಈಗ ಅವರು ಹೊರಗಡೆ ದೇಶಗಳೆಲ್ಲ ಹೋಗಿ ವಿಡಿಯೋಗಳೆಲ್ಲ ಮಾಡ್ತಾ ಇಲ್ಲ, ಹೊಸ ಬಿಸ್ನೆಸ್ ಶುರು ಮಾಡಿದ್ದಾರೆ. ಅವ್ರಿಗೂ ಇನ್ಕಮ್ ಬೇಕು ಮೇನ್ ಆಗಿ. ಆದ ಕಾರಣ ಏನಾಗುತ್ತೆ ಅಂದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಬಿಗ್ ಬಾಸ್ ಮನೆಗೆ ಅವರು ಕಾಲಿಡರ್. ಏನಕ್ಕಂದ್ರೆ ಅವ್ರ ಬಿಸ್ನೆಸ್ ಬಗ್ಗೆ ಹೇಳೋಕಾಗಿರ್ಬೋದು, ಅವರು ಬಿಸ್ನೆಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಎಲ್ಲ ವಿಷಯಗಳಲ್ಲಿ ಕೂಡ ರೈಟ್ ಆಗುತ್ತೆ. ಅವ್ರಿಗೆ ಬಂಡವಾಳ ಅಮೌಂಟ್ ಕೂಡ ಸಿಗುತ್ತೆ. ಜನರ ಹತ್ರ ಆಗೋಕ್ಕೆ ಕೂಡ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಯೂಟ್ಯೂಬರ್ ಅಂದ್ರೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು. ಅದೇ ನೀವು ಬಿಗ್ ಬಾಸ್ ಮನೆಗೆ ಬಂದ್ರೆ ತುಂಬಾ ಜನಕ್ಕೆ ಗೊತ್ತಾಗುತ್ತೆ. ಅಲ್ಲ, ಈಗಲೂ ಕೂಡ ಕನ್ನಡದ ಜನತೆಗೆ ಸುಮಾರು ಜನ ಗೊತ್ತು, ಡಾಕ್ಟರ್ ಇಲ್ಲ ಅಂತೆಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಗೊತ್ತಾ, ಇದು ಸ್ಪೆಷಲ್ ಆಗಿ ಒಂದು
ಅಟ್ರಾಕ್ಷನ್ ಸಿಗುವ ಸಾಧ್ಯತೆ ಇದೆ ಅಂತೇಳಿ ಹೇಳುತ್ತೆ. ಇನ್ನು ಅದಾದ್ಮೇಲೆ ಅರ್ಚನಾ ಕೋಟೆಗೆ ಇವರು ಕೂಡ ಆಕ್ಟರ್ ಆಗಿದ್ದಾರೆ, ನೋಡೇ ಇರ್ತೀರ. ಇವರು ಕೂಡ ಸೀರಿಯಲ್ ಆಕ್ಟರ್, ಇವರು ಕೂಡ ಬರೋ ಸಾಧ್ಯತೆ ಇದೆ. ಅದಾದ್ಮೇಲೆ ಗಗನ ಹಾಬಾರಿ ಇವರು ಲಾಸ್ಟ್ ಇದು ಯಾವುದೋ ಜಿ ಕನ್ನಡದಲ್ಲೆಲ್ಲ ಇದ್ರು, ಅಲ್ಲೆಲ್ಲ ಶೋ ಮಾಡಿ ಬಂದಿದ್ದಾರೆ. ಗಿಲ್ ಜೊತೆಗೆ ತುಂಬಾ ಲಿಂಕ್ ಇತ್ತು, ಆವಾಗಲೇ ಸ್ವಲ್ಪ ಎಲ್ಲ ಹೆಸರೆಲ್ಲ ವೈರಲ್ ಆಗಿತ್ತು. ಕೆಲವು ಸೀರಿಯಲ್ಸ್ ಆಗಿರ್ಬೋದು, ಕೆಲವು ಏನೋ ಡ್ಯಾನ್ಸ್ ಶೋಗಳು ಆಗಿರ್ಬೋದು, ಇವರೆಲ್ಲ ಈ ರೀತಿ ಎಲ್ಲ ಮಾಡ್ತಾ ಇದ್ರು, ಎಸ್ಪೆಷಲಿ ಜಿ ಕನ್ನಡದಲ್ಲಿ. ಇವರು ಕೂಡ ಬರುವ ಸಾಧ್ಯತೆ ಇದೆ. ಅದಾದ್ಮೇಲೆ ಬಾಳು ಬೆಳಗುಂದಿ ಇವರು ಸಿಂಗರ್ ಕ್ಯಾಟಗರಿಯಲ್ಲಿ ಬರುವ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಲಾಸ್ಟ್ ಸೀಸನ್ ಕೂಡ ಇವ್ರ ಹೆಸರೆಲ್ಲ ಬರ್ತಾ ಇತ್ತು, ಸೀಸನ್ಗೆ ಬರ್ತಾರೆ ಅಂತ. ಬಟ್ ಈ ಸೀಸನ್ 100% ಅಲ್ಲಿ ಅಲ್ಲ 80% ಬರೋ ಸಾಧ್ಯತೆ ಇದೆ ಬಾಳು ಬೆಳಗುಂದಿ. ಅದಾದ್ಮೇಲೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಾಮಿಡಿ ಆಕ್ಟರ್ ಶಿವಪುತ್ರ ಅವರು ಕೂಡ ಬರುವ ಸಾಧ್ಯತೆ ಇದೆ ನಮ್ಮ ಉತ್ತರ ಕರ್ನಾಟಕ ಕ್ಯಾಟಗರಿಯಿಂದ. ಇವರು ಸಿಂಗರ್ ಕ್ಯಾಟಗರಿ ಆದ್ರೆ ಅವರು ಇಂಪ್ರೆಸ್ ಕ್ಯಾಟಗರಿ ಅನ್ಬೋದು. ಬಟ್ ಸ್ಯಾಮ್ ಸಮೀರ್ ಆಗಿರ್ಬೋದು, ವರುಣ ಆರಾಧ್ಯ ಆಗಿರ್ಬೋದು, ಅಷ್ಟೇನು ಇಲ್ಲ ಸರಿನಾ. ಅವ್ರ ಬಗ್ಗೆ ಬರ್ತಾರೆ ಅಂತೆಲ್ಲ ಬೇರೆ ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ವಿಡಿಯೋಗಳೆಲ್ಲ ಬರ್ತಾ ಇದಾವೆ. ಬಟ್ ನಮ್ಮ ಕಡೆಯಿಂದ ಯಾವ್ದು ಅಪ್ಡೇಟ್ ಇಲ್ಲ. ಇನ್ನು ಅದಾದ್ಮೇಲೆ ನೋಡ್ತಿರ್ಬೋದು ನೀವು, ಋತಿಕ್ ಕೃಪಾಕರ್ ಅಂತ ಫೇಮಸ್ ಸೀರಿಯಲ್ ನಮ್ಮ ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇತ್ತು, ರಾಮಾಚಾರಿ. ಆ ಸೀರಿಯಲ್ ಮುಗಿದೋಗಿದೆ, ಈಗ ಬೇರೆ ಸೀರಿಯಲ್ ಕೂಡ ಮಾಡ್ತಾ ಇಲ್ಲ. ಎಸ್ಪೆಷಲಿ ಬಿಗ್ ಬಾಸ್ಗೆ ತಯಾರಿ ಆಗಿರ್ಬೋದು. ಇವರು ಕೂಡ ಮುಂದಿನ ದಿನಗಳಲ್ಲಿ ಕೇವಲ ತೆರೆಗೆ ಮಾತ್ರ ಅಂದ್ರೆ ಕಿರುತೆರೆಗೆ ಮಾತ್ರ ಪರಿಚಯ ಆಗಿತ್ತು. ಬಟ್ ಈ ಬಿಗ್ ಬಾಸ್ಗೆ ಬಂದ್ರೆ ಬೇರೆ ಬೇರೆ ರೀತಿಯೆಲ್ಲ ಪರಿಚಯ ಆಗುತ್ತೆ. ಸಿನಿಮಾ ನಟ ಆಗೋ ಕೂಡ ಒಂದು ಒಳ್ಳೆ ಅವಕಾಶ ಆಗಬಹುದು ಅಂತ ಇದು ನಡೀತಾ ಇದೆ, ಆ ರೀತಿ ಆಗುತ್ತೆ. ಇನ್ನ ಕಾಂಟ್ರವರ್ಸಿ ಅಂತ ತಗೊಂಡಾಗ ಮಲ್ಲಿಕಾರ್ಜುನ ಮುತ್ಯ ಅವ್ರ ಹೆಸರು ಬರ್ತಾ ಇದೆ. ತಗೊಂತಾರ ಡೌಟ್ ಗುರು, ಇವರೆಲ್ಲ ಕೇಸೆಲ್ಲ ಆಗಿದಾವೆ, ನನ್ಗಂತೂ ಡೌಟು. ಬಟ್ ಸಂಭಾವ್ಯ ಪಟ್ಟಿ ಈ ರೀತಿ ಬರ್ತಾ ಇದೆ. ಇನ್ನು ಅದಾದ್ಮೇಲೆ ನಿಖಿತಾ ಸ್ವಾಮಿ ಇವರು ಕೂಡ ನಟಿ, ಕೆಲವು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ರಿಯಾಲಿಟಿ ಶೋಗಳೆಲ್ಲ ಮಾಡಿದ್ದಾರೆ. ಇವರು ಕೂಡ ಬರುವ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ರಗಡ್ ರಶ್ಮಿ ಹೆಸರು ಕೇಳೇ ಇರ್ತಾರ. ಲಾಸ್ಟ್ ಇಯರ್ ಅಲ್ಲಿ ಹಳ್ಳಿ ಮನೆ, ಅದೇ ಹಳ್ಳಿ ಮನೆನ ಅದರಲ್ಲಿ ಸಖತ್ತಾಗಿ ಸೌಂಡ್ ಮಾಡಿದ್ರು. ಟಾಸ್ಕ್ ಆಡಿದ್ರೆ ಇವ್ ರೀತಿ ಆಡ್ಬೇಕಪ್ಪ ಅಂತ ಇದ್ರು. ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ಈ ಹೆಸರು ಯಾವೆಲ್ಲ ಹೇಳಿದ್ನೋ ಅದರಲ್ಲಿ ಸುಮಾರಾಗಿ ಏನಿಲ್ಲ ಅಂದ್ರು ನಾನು 13 ಹೆಸರು ಹೇಳಿದ್ದೀನಿ. ಮೊದಲೇದಾಗಿ ಅಮೃತರಾಜ್, ಮಲ್ಲಿಕಾರ್ಜುನ ಮುತ್ಯ, ಸೂರಜ್, ಹುಲಿ ಕಾರ್ತಿಕ್, ಋತಿಕ್ ಕೃಪಾಕರ್, ಬಾಳು ಬೆಳಗುಂದಿ, ಸುಷ್ಮಾ ರಾವ್, ಜೊತೆಗೆ ನಿಖಿತಾ ಸ್ವಾಮಿ, ಡಾಕ್ಟರ್ ಬ್ರೋ, ಗಗನ ಆಬಾರಿ, ಅರ್ಚನಾ ಕೊಟ್ಟಿಗೆ, ಸುದರ್ಶನ್, ರಂಗಪ್ರಸಾದ್, ರ್ಯಾಪಿಡ್ ರಶ್ಮಿ ಸಾರಿ ಇವರು ಯಾರು ಹೆಸರೇನಪ್ಪ ರಶ್ಮಿ ಅಂತ. ಅದಾದ್ಮೇಲೆ ಇವರೆಲ್ಲ ಬರೋ ಸಾಧ್ಯತೆ ಇದೆ. ಆಮೇಲೆ ಕಾಮಿಡಿ ಆಕ್ಟರ್ ಶಿವಪುತ್ರ ಆಗಿರ್ಬೋದು, ಕೆಲವು ಹೆಸರುಗಳೆಲ್ಲ ವೈರಲ್ ಆಗ್ತಾ ಇವೆ. ಮತ್ತೆ ನಿಮ್ಮ ಪ್ರಕಾರ ಯಾರು ಬಂದ್ರೆ ಚೆನ್ನಾಗಿರುತ್ತೆ, ಯಾರು ಬರ್ಬೋದು ಅಂತ ಕಮೆಂಟ್ ಮಾಡಿ. RJ ಕಡೆಯಿಂದ ಅವ್ರು ಬೆಂಗಳೂರಲ್ಲಿ ಹೆಸರು ಇದೆ, ಅದ್ಯಾವುದೋ ಹೆಸರು ಒಂದು ಲೀಸ್ಟ್ ಇತ್ತು, ಫೋಟೋ ಬೇರೆ ಡಿಲೀಟ್ ಆಗ್ಬಿಟ್ಟಿದೆ. RJ ಕಡೆಯಿಂದ ಒಬ್ರು ಬರ್ತಾರೆ ಅಂತ ರೂಮರ್ಸ್ ಇದೆ, ಯಂಗ್ ಬಾಯ್. RJ ಸುನಿಲ್, ಅದೇ RJ ಸುನಿಲ್ ನೋಡಿ, RJ ಸುನಿಲ್ ಕೂಡ RJ ಕ್ಯಾಟಗರಿಯಿಂದ ಲಾಸ್ಟ್ ಅವಲ್ಲ ಅಮಿತ್ ಅಂತ ಬಂದಿದ್ರಲ್ಲ, ಈ ಸಲ RJ ಸುನಿಲ್ ಅವರು ಬರೋ ಸಾಧ್ಯತೆ ಇದೆ. ಆಮೇಲೆ ಸುನಿಲ್ ರಾವ್ ಅಂತ ಆಕ್ಟರ್ ಕೇಳಿದ ಕನ್ನಡದಲ್ಲಿ, ಸುನಿಲ್ ರಾವ್ ಅವರು ಕಿಚ್ಚ ಸರ್ಗೆ ಬೆಸ್ಟ್ ಫ್ರೆಂಡು, ಬೇರೆ ಸಿನಿಮಾಗಳೆಲ್ಲ ಮಾಡ್ತಾ ಇಲ್ಲ, ಖಾಲಿ ಇದ್ದಾರೆ. ಅವರು ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೋಡೋಣ, ಇನ್ನು ಕೇವಲ ಎಷ್ಟು, ಇನ್ನು 15 ದಿನಗಳ ಮಾತ್ರ ಬ್ಯಾಲೆನ್ಸ್ ಉಳಿದಿದೆ. ಈಸಿಯಾಗಿ ನಮ್ಗೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಅಂತ. ಈ ಹೆಸರುಗಳೆಲ್ಲ ಸಿಗ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ಬೋದು, ನಿಮಗೆ ಯಾರು ಬರಬೇಕು, ಯಾರು ಬಂದರೆ ಇಷ್ಟ ಆಗುತ್ತೆ ಅಂತೆಲ್ಲ ಕಮೆಂಟ್ ಮಾಡಿ. ಮಿಸ್ ಮಾಡ್ದೇ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ನಾ ಚಾನಲ್ ಯಾರನ್ನು ಹೊಸಬರು ನೋಡ್ತಾ ಇದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.